ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ 100 ಡೇಸ್ 100 ಸ್ಟೋರೀಸ್ಗೆ. ಸುಮ್ಮನೆ ಇದ್ಕೊಂಡು ಲಕ್ಷ ಲಕ್ಷ ದುಡ್ಡನ್ನ ಸಂಪಾದಿಸಬಹುದು ಅಂತ ಯಾವಾಗಾದ್ರೂ ಯೋಚಿಸಿದ್ದೀರಾ? ಜಪಾನ್ ಅಲ್ಲಿ ಸೋಜಿ ಮಾರಿಮೋಟೋ ಅಂತ ಒಬ್ಬ 41 ವರ್ಷದ ವ್ಯಕ್ತಿ ಇದ್ದಾನೆ. ಆತನು ತುಂಬಾ ಇಂಟ್ರೋವರ್ಟೆಡ್. ಆತನು ಹೆಚ್ಚಾಗಿ ಯಾರ ಜೊತೆಗೂ ಕೂಡ ಮಾತನಾಡೋದಿಲ್ಲ ಮತ್ತು ಕೆಲಸವನ್ನು ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಆತನನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ಆತನಿಗೆ 6 ವರ್ಷದ ಒಂದು ಮಗು ಇರುತ್ತೆ. ಅವಾಗ ಆತನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆತನು ಬಂದು ಇಂಟ್ರೋವರ್ಟೆಡ್ ಆಗಿದ್ದಾನೆ. ಆತನು ಯಾವುದೇ ಒಂದು ಕೆಲಸವನ್ನ ಮಾಡೋದಿಲ್ಲ ಅನ್ನೋದನ್ನೇ ಒಂದು ಕೆಲಸವಾಗಿ ಮಾಡಿಕೊಳ್ತಾನೆ. ಇವಾಗ ಸಾಮಾನ್ಯವಾಗಿ ಮನೆಯನ್ನ ರೆಂಟ್ಗೆ ಕೊಡ್ತಾರೆ ಮತ್ತು ಕಾರ್ಗಳನ್ನ ರೆಂಟ್ಗೆ ಕೊಡ್ತಾರೆ. ಅದೇ ತರ ಅಣ್ಣ ತನ್ನನ್ನ ತಾನೇ ರೆಂಟ್ಗೆ ಕೊಟ್ಟುಕೊಳ್ಳುವುದಕ್ಕೆ ಶುರು ಮಾಡ್ತಾನೆ. ಇವಾಗ ನೀವು ಎಲ್ಲಿಗಾದ್ರೂ ಹೋಗ್ಬೇಕಾಗಿರತ್ತೆ, ಆದ್ರೆ ನಿಮಗೆ ಒಬ್ಬರಿಗೆ ಹೋಗುವುದಕ್ಕೆ ಆಗ್ತಾ ಇರಲ್ಲ. ಅವಾಗ ಅಣ್ಣನ್ನ ನೀವು ರೆಂಟ್ಗೆ ತೆಗೆದುಕೊಳ್ಳಬಹುದು. 1 ಅವರ್ಗೆ ಈತನು $85 ಅನ್ನ ಚಾರ್ಜ್ ಮಾಡ್ತಾನೆ. ನೀವು ಈತನನ್ನ ರೆಂಟ್ಗೆ ತೆಗೆದುಕೊಂಡ ನಂತರ ನೀವು ಕರೆದುಕೊಂಡ ಹೋದ ಜಾಗಕ್ಕೆ ಬರ್ತಾನೆ. ಬಟ್ ಈತನು ಏನೂ ಮಾಡೋದಿಲ್ಲ. ನೀವು ಈತನನ್ನ ಏನಾದರೂ ಕೇಳಿದರೆ ಈತನು ಎಸ್ ಆರ್ ನೋ ಅಷ್ಟೇ ಹೇಳ್ತಾನೆ. ಅದನ್ನ ಬಿಟ್ಟು ಬೇರೆ ಏನೂ ಕೂಡ ಮಾತನಾಡೋದಿಲ್ಲ. ಇವರ ಒಂದು ಸರ್ವಿಸ್ ನ ಹೆಸರೇ ಬಂದು ಡೂ ನಥಿಂಗ್ ಮ್ಯಾನ್ ಅಂತ ಇಟ್ಟುಕೊಂಡಿದ್ದಾನೆ. ಅಂಡ್ 5,000ಕ್ಕಿಂತ ಹೆಚ್ಚು ಜನರು ಇವರನ್ನ ಹೈರ್ ಮಾಡಿಕೊಂಡಿದ್ದಾರೆ. ತುಂಬಾ ಜನರು ಮೂವಿಗೆ ಒಬ್ಬರೇ ಹೋಗ್ಬೇಕಲ್ವಾ ಅಂತ ಇವರನ್ನ ಹೈರ್ ಮಾಡಿಕೊಳ್ತಾರೆ. ಒಂದಷ್ಟು ಜನರು ಲಂಚ್ ಗೆ ಒಬ್ಬರೇ ಹೋಗ್ಬೇಕಲ್ವಾ ಅಂತ ಇವರನ್ನ ಹೈರ್ ಮಾಡಿಕೊಳ್ತಾರೆ. ಒಂದಷ್ಟು ಜನರು ವೆಡ್ಡಿಂಗ್ ಗೆ +1 ಅಂತ ಇವರನ್ನ ಹೈರ್ ಮಾಡಿಕೊಳ್ತಾರೆ. ಒಂದೊಂದು ಸಲ ಈತನನ್ನ ಫಾರಿನ್ ಟ್ರಿಪ್ ಗೂ ಕೂಡ ಕರೆದುಕೊಂಡು ಹೋಗ್ತಾರೆ. ಎಲ್ಲೇ ಹೋಗ್ಬೇಕಾದ್ರೂ ಸರಿ, ಏನೇ ಮಾಡ್ಬೇಕಾದ್ರೂ ಸರಿ, ಇವರು 1 ಗಂಟೆಗೆ $7,000 ಚಾರ್ಜ್ ಮಾಡ್ತಾರೆ. ಅದನ್ನ ಬಿಟ್ಟು ಏನಾದ್ರೂ ಆಕ್ಟಿವಿಟೀಸ್ ಮಾಡಿದ್ರೆ ಅಥವಾ ಅಬ್ರಾಡ್ ಗೆ ಟ್ರಾವೆಲ್ ಮಾಡಿದ್ರೆ ಆ ಚಾರ್ಜ್ ನ ಎಲ್ಲ ಕ್ಲೈಂಟೇ ಪೇ ಮಾಡಬೇಕು. ಅಣ್ಣ ಬಂದು ಸುಮ್ನೆ ಹಂಗೆ ಹೋಗ್ತಾನೆ, ಹಿಂಗೆ ಬರ್ತಾನೆ. ಕೇಳೋದಕ್ಕೆ ತುಂಬಾನೇ ಸಖತ್ತಾಗಿರುವ ಒಂದು ಕೆಲಸ ಅಂತ ಅನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಇದನ್ನ ಕೇಳಿದ್ಮೇಲೆ ನಮ್ಮೂರಲ್ಲಿ ನಾವು ಕೂಡ ಈ ತರ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇದೆಯಾ ಫ್ರೆಂಡ್? ಆದರೆ ಬಟ್ ಏನೋ ಒಂಥರ ಭಯ. ಹಾಗೆ ಇದೇ ತರಹದ ಸ್ಟೋರೀಸ್ ಗಾಗಿ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್.